ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಯಾವಾಗ ಬೀಳುತ್ತೆ ಅಂತ ಎಲ್ಲರೂ ಅದೇ ಟೆನ್ಷನ್ ಇದೆ. ಈಗ PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣದ್ದು ಈಗ ಹೊಸ ಪಟ್ಟಿ ಅಂದ್ರೆ ಹೊಸ ಲಿಸ್ಟ್ ಬಿಡುಗಡೆ ಆಗಿದೆ. ಅದರಲ್ಲಿ ನಿಮ್ದು ಹೆಸರು ಇದೇನಂತ ಹೇಗೆ ಚೆಕ್ ಮಾಡ್ಕೋಬೇಕು, ಆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೇನೋ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಫಸ್ಟ್ ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ PM ಕಿಸಾನ್ ಅಂತ ಟೈಪ್ ಮಾಡಿದ ನಂತರ ಈಗ ಇದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಿದ ನಂತರ ಈಗ ನೋಡ್ಕೋಬೋದು PM ಕಿಸಾನ್ ಸಮ್ಮಾನ್ ನಿಧಿ ಅಂದರೆ PM ಕಿಸಾನ್ ಅಂತ ಫಸ್ಟ್ನೇ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಈಗ PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗ್ತಿದೆ. ಇಲ್ಲಿ ಲ್ಯಾಂಗ್ವೇಜ್ನೂ ಇದೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಇಟ್ಕೋತೀರಾ ಆ ಲ್ಯಾಂಗ್ವೇಜ್ ಬರುತ್ತೆ. ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಈಗ ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ನೋಡ್ಕೋಬೋದು ರೈತರ ಕಾರ್ನರ್ ಅಂತ ಕಾಣಿಸುತ್ತೆ. ಈಗ ಇಲ್ಲಿ ಫಲಾನುಭವಿ ಪಟ್ಟಿ ಅಂತ ಇದೆ ಅಲ್ವಾ, ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು PM ಕಿಸಾನ್ ಸಮ್ಮಾನ್ ನಿಧಿದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂದರೆ ಈಗ PM ಕಿಸಾನ್ದು 17ನೇ ಕಂತಿನ ಹಣದ್ದು ಒಂದು ಹೊಸ ಪಟ್ಟಿ ಬಿಡುಗಡೆ ಆಗಿದೆ. ಅದಕ್ಕೆ ಈ PM ಕಿಸಾನ್ ಯೋಜನೆಯ 2000 ಹಣ ನೀವು ಪಡ್ಕೋಬೇಕು ಅಂತಂದರೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೇನೋ ಇಲ್ವ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತಂದರೆ ಈಗ ಬೆನಿಫಿಷರಿ ಲಿಸ್ಟ್ ಅಂತ ಇದೆ ಅಲ್ವಾ, ಅದ್ರ ಕೆಳಗೆ ಸ್ಟೇಟ್ ಅಂತ ಕಾಣಿಸ್ತಿದೆ ಅಲ್ವಾ, ನಿಮ್ಮ ರಾಜ್ಯ ಯಾವುದಿದೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಈಗ ನಿಮ್ಮ ರಾಜ್ಯದ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಈಗ ನಾನು ಕರ್ನಾಟಕನ ಕ್ಲಿಕ್ ಮಾಡ್ಕೋತೀನಿ. ಈಗ ಡಿಸ್ಟ್ರಿಕ್ ಅಂತ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ನಿಮ್ಮ ಜಿಲ್ಲೆನ ಕ್ಲಿಕ್ ಮಾಡಿ, ಜಿಲ್ಲೆ ಯಾವುದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ಕೋಬೋದು ಇಲ್ಲಿ ಸೆಲೆಕ್ಟ್ ಸಬ್ ಡಿಸ್ಟ್ರಿಕ್ ಅಂತಂದರೆ ನಿಮ್ಮ ತಾಲೂಕನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈಗ ಬ್ಲಾಕ್ ಅಂತ ಬರುತ್ತೆ, ಸೆಲೆಕ್ಟ್ ಬ್ಲಾಕ್ ಅಂದರೆ ನೀವು ಚುನಾವಣೆ ನಡೀತಿರುತ್ತಲ್ವ ಆಗ ನಿಮ್ಮ ಬ್ಲಾಕ್ ಅಂದರೆ ಮತಕ್ಷೇತ್ರ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಂತರ ವಿಲೇಜ್ ಅಂತ ಕಾಣಿಸ್ತಿದೆ ಅಲ್ವಾ, ನಿಮ್ಮ ಗ್ರಾಮ, ಊರು ಅಥವಾ ಹಳ್ಳಿ ನಿಮ್ದು ಯಾವ ಊರು ಇದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ನಮ್ಮೂರನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ನೋಡ್ಕೋಬೋದು ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಕೊಡಬೇಕು. ಕ್ಲಿಕ್ ಕೊಟ್ಟ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಈಗ PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಬರಬೇಕು ಅಂತಂದರೆ ಈಗ ಹೊಸ ಲಿಸ್ಟ್ ಬಿಡುಗಡೆ ಆಗಿದೆ. ನೋಡ್ಕೋಬೋದು ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಂತಂದರೆ ಈಗ ಸೀರಿಯಲ್ ನಂಬರ್ನೂ ಬಂದಿದೆ ಮತ್ತು ಫಾರ್ಮರ್ ನೇಮ್ ಬಂದಿದೆ ಮತ್ತು ಜೆಂಡರ್ನೂ ಬಂದಿದೆ. ಈಗ ನೋಡ್ಕೋಬೋದು ಹಿಂಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲೆಲ್ಲ ತುಂಬ ಜನದ್ದು PM ಕಿಸಾನ್ 17ನೇ ಕಂತಿನ ಹಣ ಹೊಸ ಲಿಸ್ಟ್ ಬಿಡುಗಡೆ ಆಗಿದೆಯಲ್ವಾ, ಅದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಫುಲ್ ಡೀಟೇಲ್ಸ್ ಇಲ್ಲಿ ಕೊಡುತ್ತೆ. ನಂತರ ಈಗ ಇಲ್ಲಿ ನೋಡ್ಕೋಬೋದು ಈಗ 2ನೇ ಲಿಸ್ಟು ಮತ್ತು 3ನೇ ಲಿಸ್ಟು 4ನೇ ಲಿಸ್ಟು ಎಲ್ಲ ತುಂಬ ಲಿಸ್ಟಸ್ ಇದೆ, ನೀವು ನೋಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.